26 ಜನ ಮಹಿಳೆಯರ ನಮ್ಮ ನಾರಿಯರ ತಿಲಕವನ್ನು ಅಳಿಸಿದಂಥ ದಿನ ಅವರ ಕುಟುಂಬಕ್ಕೆ ಶಕ್ತಿ ಬರ್ತಕ್ಕಂಥ ದಿನಮಾನಗಳು ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಕಳೆದ 50 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಭಾಳ ಹಿರಿಯರು. ಆದರೆ ಅನಗತ್ಯವಾಗಿ ವಿವಾದಗಳನ್ನು ಮೈ ಮೇಲೆ ಎಳ್ಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಬಗ್ಗೆ ಕೀಳು ಮಟ್ಟದ ಭಾಷೆಗಳು, ಭಯೋತ್ಪಾದಕ ಚಟುವಟಿಕೆ ದಮನ ಮಾಡುತ್ತಿರುವ ನರೇಂದ್ರ ಮೋದಿಯವ್ರಿಗೂ ಭಯೋತ್ಪಾದಕ ಅಂತ ಹೇಳ್ತಾರೆ. ಅಪ್ಪಟ ದೇಶಭಕ್ತರ ಬಗ್ಗೆ ಕಳೆದ ವಾರ ಅಲ್ಪಸಂಖ್ಯಾತರಿಗೆ ನಮಾಜ್ ಮಾಡುವ ಸಂದರ್ಭದಲ್ಲಿ ಅಂದರೆ ವಿಷಸರ್ಪಕ್ಕೆ ಹೋಲಿಸಿದ್ರು ಸಂಘ ಪರಿವಾರವನ್ನು. ಅನೇಕ ಬಾರಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ, ಇದು ಸಂಘ ಪರಿವಾರ ನರೇಂದ್ರ ಮೋದಿಯವರು ಮಾಡಿದಂಥ ಅಪಮಾನ ಅಲ್ಲ. ಭಾರತ ಮಾತೆಯ ಹೆಮ್ಮೆ ಸುಪುತ್ರ, ಭಾರತ ಮಾತೆಯ ಮಕ್ಕಳು ರಕ್ಷಣೆ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ ಕೀಳು ಮಟ್ಟದ ಭಾಷೆಗಳನ್ನು ಬಳಸ್ತಾ ಇದ್ದಾರೆ. ಅವ್ರ ವ್ಯಕ್ತಿತ್ವಕ್ಕೆ ಶೋಭೆ ಅಲ್ಲ. ಹೇಳಿಕೆಯನ್ನು ಹಿಂಪಡಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಕಾಂಗ್ರೆಸ್ಸಿನ ಬಹಳಷ್ಟು ಜನ ಮುಖಂಡರುಗಳು ನರೇಂದ್ರ ಮೋದಿಜಿಯವರ ಬಗ್ಗೆ, ಅಮಿತ್ ಶಾ ಬಗ್ಗೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಟೀಕೆ ಮಾಡಿದ ಒಂದು ಪ್ರವೃತ್ತಿ ಆಗ್ಬಿಟ್ಟಿದೆ ಅವರಿಗೆ. ಪ್ರಿಯಾಂಕಾ ಖರ್ಗೆ ಬಹಳಷ್ಟು ವಿವಾದಾತ್ಮಕ ಯಾವ ರೀತಿ ಅವ್ರ ಇಲಾಖೆಯಲ್ಲಿ ಅವ್ರು ಏನು ಇಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಬಹಳ ದೊಡ್ಡ ಇಲಾಖೆ, ಕೆಲಸನೇ ಮಾಡಲ್ಲ. ಸಂತೋಷ್ ಲಾಡು ಬಹಳಷ್ಟು ಕೆಲವರು ಅನಗತ್ಯವಾಗಿ ಮೋದಿ ಟೀಕೆ ಮಾಡಿದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮೆಚ್ಚಿಸ್ಬೇಕಂತ ಹೇಳಿ ಸ್ಪರ್ಧೆ ನಾನು ಮುಂದೆ ತಾ ಮುಂದೆ ಟೀಕೆ ಮಾಡ್ತಾರೆ. ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ, ಸಿದ್ದರಾಮಯ್ಯ ಒಳಗೊಂಡೆ ನಿಮಗೆ ಒಂದು ಅವಕಾಶ ಕೊಡೋ ರಾಜ್ಯದ ಮತದಾರರು. ಆಡಳಿತ ಪಕ್ಷವಾಗಿ ಪ್ರತಿಪಕ್ಷಗಳು ಟೀಕೆ ಮಾಡಿದರೆ ಅದನ್ನು ಆರೋಗ್ಯಕರವಾಗಿ ಆ ಚರ್ಚೆ ಮಾಡಿ ಕೇವಲ ಟೀಕೆ ಟಿಪ್ಪು ಉತ್ತರ ಕೊಡದೆ ಉತ್ತಮವಾದ ಆಡಳಿತ ಇನ್ನೇನು ಬಾಳಿಸಿರಲ್ಲ. ಕಾಂಗ್ರೆಸ್ನಲ್ಲಿ ಹೊಡೆದ ಮನೆ ಗೊಂದಲ ನಾವು ನೋಡ್ತಾ ಇದ್ದೀವಿ. ಪ್ರತಿ ದಿವಸ ಕೆಲವರು ಉಚ್ಚಾಟನೆ ಮಾಡ್ಬೇಕಂತ ಹೇಳ್ತಾರೆ, ಕೆಲವರು ಹಿಂಪಡಿಬೇಕಂತ ಹೇಳ್ತಾರೆ. KN ರಾಜಣ್ಣ ಬಹಳ ಹಿರಿಯ ರಾಜಕಾರಣಿ, ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಸಹಾಯಕರಾಗಿದ್ದಾರೆ. ಸಿದ್ದರಾಮಯ್ಯರ ದೌರ್ಬಲ್ಯ ಬಳಸಿಕೊಂಡು ಅವ್ರನ್ನ ಹತ್ತಿಕ್ಕಂತ ಪ್ರಯತ್ನ ಮಾಡ್ತೆ. ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಮಾಟ ಮಂತ್ರ ಹೇಳಿ ಒಬ್ಬ ಹಿರಿಯ ರಾಜಕಾರಣಿ ರಾಜಣ್ಣವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಹೊಡೆದ ಮನೆ. ಈ ಅಲ್ಪಸಂಖ್ಯಾತರು ಅಥವಾ ಸಿದ್ದರಾಮಯ್ಯರ ಒಂದು ಬಣ, DK ಶಿವಕುಮಾರ್ ಬಣ, ಕಾಂಗ್ರೆಸ್ ಬಣ, ಸುಮಾರು ಬಣಗಳಿವೆ. ಬಹಳ ದೊಡ್ಡ ಸಂಘರ್ಷ ಆಗುತ್ತೆ. ಬಹಳಷ್ಟು ಮುಖಂಡರುಗಳಿಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ ಅಂತೇಳಿ ಅವರೇ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಅನ್ನು ಟೀಕೆ ಮಾಡಿದರೆ ಅವ್ರಿಗೆ ಅವರೇ ಕೆಸರು ಹೇಳ್ತಾ ಇರ್ತಾರೆ, ಟೀಕೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಬಹಳಷ್ಟು ಮುಖಂಡರುಗಳು. ಆಗ ಕಾಂಗ್ರೆಸ್ ಹೊಡೆದ ಮನೆ. ಬಹುಶಃ ಆಂತರಿಕ ವಿಚಾರ ಸರ್ಕಾರ ಪತನ ಆದ್ರಬ್ಬು ಅಂತ ನಮ್ಗೆ ಅನಿಸುತ್ತೆ. ಇನ್ನೊಂದು ಕಡೆ
ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. 3 ವರ್ಷದಲ್ಲಿ ನಿಮ್ಮ ಸಾಧನೆ ಹೇಳ್ಬೇಕಲ್ಲ. ಸಾಧನೆ ಬಗ್ಗೆ ಮಾತಾಡಿ. ನೀವು 5 ಭರವಸೆಗಳು, ಯಾವುದೇ ಭರವಸೆಗಳು ಈಡೇರಿಲ್ಲ. ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ರಾಜ್ಯದ ಜನರಿಗೆ ಕಿವಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಕಣ್ಣಿಗೆ ಮಣ್ಣು ಹಾಕ್ತಾ ಇದ್ದೀರಿ. ನಿಮಗೆ ಪಂಚ ಭರವಸೆಗಳು ಕೊಡಕ್ಕೆ ಯಾರು ಹೇಳಿದ್ರು? ಭರವಸೆಗಳ ನೆಪದಲ್ಲಿ ಜನರ ರಕ್ತವನ್ನು ಹೀರ್ತಾ ಇದ್ದೀರಿ. ಜನರಿಂದ ತೆರಿಗೆ ಮುಖಾಂತರ ಸುಲಿಗೆ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಗೃಹ ಜ್ಯೋತಿ ನಾವು ಅಧಿಕಾರದಾಗಿದ್ದಾಗ ₹4.75 ಇತ್ತು. ಇವಾಗ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ₹5.80 ಮಾಡಿದ್ದಾರೆ. ಮತ್ತೆ KERC ಅವರು, ಕರ್ನಾಟಕ ವಿದ್ಯುತ್ ಸುಧಾರಣಾ ಸಂಸ್ಥೆ, 1 ಯೂನಿಟ್ಗೆ 56 ಪೈಸೆ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ರೈತರು ಕೊಟ್ಟಿರ್ತಕ್ಕಂಥ ಬಿಲ್ಗಳು ನನ್ನ ಹತ್ರ ಇದೆ, ದಾಖಲೆ ಸಮೇತ ಇದೆ. ಇವೆಲ್ಲವೂ ಇದು ನನ್ನ ಆರೋಪ ಅಲ್ಲ. ನಾನು ಕೇವಲ ಆರೋಪ ಮಾಡಲ್ಲ. ಪ್ರತಿ ಹಳ್ಳಿಯಲ್ಲಿ ಹೋದಾಗ ನಾನು ಜನರಿಂದ, ಮಹಿಳೆಯರಿಂದ, ಅವರ ಸಂಕಷ್ಟಗಳು, ದುಃಖ ದುಮ್ಮಾನಗಳಿಗೆ ನಾನು ಮಾತಾಡಿದ್ದೀನಿ. ಅವರ ಸಂಕಷ್ಟ, ದುಃಖ ದುಮ್ಮಾನಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಾನು ಸವಾಲು ಹಾಕ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ. ಎಲ್ಲಿದೆ ಸ್ವಾಮಿ ಗೃಹ ಜ್ಯೋತಿ ವಿದ್ಯುತ್ ಉಚಿತ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಿ. ಸಿದ್ದರಾಮಯ್ಯ ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂದ್ರು. ಈಗೇನು ಮಾಡ್ತಾ ಇದ್ದೀರಿ? ಯೂನಿಟ್ಗೆ ದರ ಹೆಸರಿ 200 ಯೂನಿಟ್ ಅಲ್ಲ, ಅವರೇಜ್ 25-30 ಯೂನಿಟ್ ಅಷ್ಟೇ ಉಚಿತ ಕೊಡ್ತಾ ಇರೋದು. ಆದರೆ 25-30 ಯೂನಿಟ್ ಹೆಚ್ಚುವರಿ ಬಂದರೆ, 10 ಯೂನಿಟ್, 20 ಯೂನಿಟ್, 30 ಯೂನಿಟ್ ಬಂದರೆ ಅದಕ್ಕೆ ಕಂಪನ್ಸೇಟ್ ಆಗಿ ದರವನ್ನು ಜಾಸ್ತಿ ಮಾಡಿ ಗ್ರಾಹಕರು ಕಣ್ಣೀರು ಹಾಕ್ತಾರೆ. ಮಹಿಳೆಯರು, ನಾವು ವಿದ್ಯುತ್ ದರವನ್ನು ಜಾಸ್ತಿ ಕಟ್ತಾ ಇದ್ದೀವಿ. ₹100 ಮೊದಲು ಬರ್ತಾ ಇತ್ತು, ಇವತ್ತು 25-30 ಯೂನಿಟ್ ಫ್ರೀ ಹೋದ್ರೆ ₹400-500 ಕಟ್ತಾ ಇದೀವಿ ಅಂತ ಹೇಳಿ ಮಹಿಳೆಯರು ಮಾತಾಡ್ತಾರೆ. ಪುರುಷರು ನಮ್ಮ ಹತ್ರ ಎಲ್ಲ ದಾಖಲೆ ಸಮೇತ ಇದೆ, ಬಿಲ್ ಇದೆ. ಹುಡುಗಾಟ ಆಗ್ತೀರಾ? ಸಾಮಾನ್ಯ ಜನರ ಜೀವನ ಜೊತೆ ಎಲ್ಲಿದೆ ನಿಮಗೆ ಗೃಹ ಜ್ಯೋತಿ ಉಚಿತ ವಿದ್ಯುತ್? ರೈತ ಜನಸಾಮಾನ್ಯರ, ರೈತರ ಕಣ್ಣಲ್ಲಿ ಕಣ್ಣೀರು ಬರ್ತಾರೆ, ರಕ್ತ ಬರ್ತಾ ಇದೆ. ಇದೇ ನಿಮ್ಮ ಸಾಧನೆ ಸಿದ್ದರಾಮಯ್ಯನವರೇ. ನಾವು ಹೇಳ್ತೀವಿ, ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರಕ್ಕೆ. ಅನಗತ್ಯವಾಗಿ ರೈತರ ಮೇಲೆ, ಸಾಮಾನ್ಯ ಜನರು ಉಪಯೋಗಿಸ್ತಾರೆ 50 ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದಿರಿ. ಪೆಟ್ರೋಲ್, ಡೀಸೆಲ್ ಸೆಸ್ ಜಾಸ್ತಿ ಆಗ್ತದೆ. ಗ್ಯಾಸ್ ಮೇಲೆ ಜಾಸ್ತಿ ಆಗ್ತದೆ. ಇದನ್ನ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂಸ್ತಿಲ್ಲ. ನಾವು ಹೇಳ್ತಿದ್ದೀವಿ, ಪಂಚ ಭರವಸೆಗಳು ಯಾವುದು ಇದುವರೆಗೂ ಸಮರ್ಪಕವಾಗಿ ಜಾರಿಗೆ ತರಕ್ಕಾಗಿಲ್ಲ. ಗೃಹ ಜ್ಯೋತಿ ಫೇಲ್ಯೂರ್ ಆಗಿದೆ. ಗೃಹಲಕ್ಷ್ಮಿ ಹೆಣ್ಮಕ್ಳು ನಮ್ಮ ಹತ್ರ ವಿಡಿಯೋಗಳಿದ್ದಾರೆ. ಯಾವಾಗ ಕೊಟ್ಟರು, ಯಾವಾಗ ಹೋಯ್ತು. ಇನ್ನೊಂದು ಕಡೆ ಕೇಳ್ತೀನಿ ನಾನು, ಯುವನಿಧಿ ನಾನು ಸವಾಲು ಹಾಕ್ತೀನಿ. ಎಷ್ಟು ಜನ ಯುವನಿಧಿ ಕೊಟ್ಟಿದ್ದೀರಿ? ಕಾಲೇಜ್ ವಿದ್ಯಾರ್ಥಿಗಳು ಸೇರಿಸಿ ಸಮಾವೇಶ ಮಾಡಿಬಿಟ್ರು ಶಿವಮೊಗ್ಗದಲ್ಲಿ. ನಿಜವಾದ ನಿರುದ್ಯೋಗಿ ಯುವಕರಿಗೆ ಭತ್ಯೆ ಕೊಡ್ತಾ ಇಲ್ಲ. ಶಕ್ತಿ ಅಂತ ಬಸ್ ಫೇಲ್ಯೂರ್ ಆಗಿದೆ. ಗ್ರಾಮೀಣ ಪರಿಸರ ಬಸ್ಗಳೇ ಇಲ್ಲ. ಇದು ನಿಮ್ಮ ಸಾಧನೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ ಹೇಳ್ಬೇಕಲ್ಲ.
ಬ್ರಹ್ಮಾಂಡ ಭ್ರಷ್ಟಾಚಾರ. ಮೊನ್ನೆ ಸರ್ ನಿನ್ನೆ ನೋಡಿ ಮಾಧ್ಯಮದಲ್ಲಿ ಆಲ್ಕೋಹಾಲ್ ಅದರಲ್ಲಿ ಸ್ಪಿರಿಟ್ ಅದರ ಮೇಲೆ ಸ್ಟ್ಯಾಬ್ ಮತ್ತೆ 20% ಜಾಸ್ತಿ ಮಾಡಕ್ಕೆ ಹೊರಟಾರೆ. ನಿಮ್ಮ ಸರ್ಕಾರ ದಿಕ್ಕು ದೆಸೆಯಲ್ಲಿ ದಿವಾಳಿ ಆಗಿದೆ. ಅಭಿವೃದ್ಧಿಗೆ ಹಣ ಹೊಂದಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಜನರ ತೆರಿಗೆಗಳು ದಿನವೂ 50 ಗ್ರಾಹಕ ಬಳಸುವ ವಸ್ತುಗಳ ಮೇಲೆ ಬೆಲೆ ಏರಿಕೆ, ಈ ರೀತಿ ಅಭಿವೃದ್ಧಿನೂ ಮಾಡಿಲ್ಲ. ಈ ಹಣ ಎಲ್ಲಿಗೆ ಹೋಗುತ್ತೆ ಹೇಳ್ಬೇಕಲ್ಲ. ಕಸ ಅದ್ರ ಮೇಲೆ ದರ, ಟ್ಯಾಕ್ಸ್, ಕುಡಿಯೋ ನೀರು. ನಾವೇತಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಕೇಳ್ತೀನಿ. ಹೊನ್ನಾಳಿ ಮತಕ್ಷೇತ್ರ ಇಡೀ ರಾಜ್ಯದಲ್ಲಿ ಎಷ್ಟು ರಸ್ತೆಗಳ ಅಭಿವೃದ್ಧಿ ಮಾಡಿದಿರಿ, ಶಾಲಾ ಕಾಲೇಜುಗಳು ಕಟ್ಟಿದಿರಿ, ಆಸ್ಪತ್ರೆಗಳು ಕಟ್ಟಿದಿರಿ, ಪವರ್ ಸ್ಟೇಷನ್ ಮಾಡಿದಿರಿ. ಹೊಸದಾಗಿ ಏನು ಮಂಜೂರು ಮಾಡಿದಿರಿ? ಏತ ನೀರಾವರಿ, ಕುಡಿಯುವ ನೀರು ಯಾವುದಕ್ಕೂ ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ. ಜನ ವಿರೋಧಿ ಸರ್ಕಾರ. ಇನ್ನು ಕೇವಲ 1 ವರ್ಷ ನಿಮ್ಮ ಆಂತರಿಕ ಕಚೇರಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಕೊನೆಯ 1 ವರ್ಷ ಅಧಿಕಾರಿಗಳು ಬಹಳ ಚೆನ್ನಾಗಿ ಗೊತ್ತಿ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂತೇಳಿ ಅಧಿಕಾರಿಗಳು ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಕುಡಿಯುವ ನೀರು ಬರ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಅನಗತ್ಯವಾಗಿ ಗೃಹ ಜೊತೆ ಏನು ದರ ಜಾಸ್ತಿ ಮಾಡ್ತಾರೆ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇಶದ ಕ್ಷಮೆ ಕೇಳಬೇಕಂತ ಸದ್ಯ ಒತ್ತಾಯ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.